ಸಿದ್ದರಾಮಯ್ಯ ಅವರು ಯೂನಿಫಾರ್ಮ್ಗೆ ಹಿಜಾಬನ್ನು ಜೋಡಿಸ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಯೂನಿಫಾರ್ಮ್ಗೆ ಹಿಜಾಬನ್ನು ಜೋಡಿಸಿದ್ರು ಆಶ್ಚರ್ಯ ಇಲ್ಲ ನಮಗೆ. ಸಿದ್ದರಾಮಯ್ಯನವರು ಎಲ್ಲ ಯೂನಿಫಾರ್ಮ್ ಅಂತ ಇರುತ್ತಪ್ಪ, ಅದಕ್ಕೆ ಹಿಜಾಬನ್ನು ಬೇಕಾದರೆ ಜೋಡಿಸ್ಬಿಡ್ತಾರೆ ಇವರು. ಯೂನಿಫಾರ್ಮ್ ಕಡ್ಡಾಯ ಅನ್ನೋದನ್ನೇ ತೆಗೆದುಬಿಡ್ತಾರಾ ಇವರು, ಅಥವಾ ಯೂನಿಫಾರ್ಮ್ಗೆ ಜೋಡಿಸ್ಬಿಡ್ತಾರಾ ಇದನ್ನ ಅಂತ ಎರಡು ವಿಚಾರ ಇಲ್ಲಿ. ಯೂನಿಫಾರ್ಮ್ ಮಸ್ಟ್ ಆ್ಯಂಡ್ ಶುಡ್ ಅದು ಕಡ್ಡಾಯ ಅನ್ನೋದನ್ನೇ ತೆಗೆದು ಹಾಕ್ತಾರಾ, ಅಥವಾ ಇರೋ ಯೂನಿಫಾರ್ಮ್ಗೆ ಹಿಜಾಬನ್ನು ಸೇರಿಸ್ಬಿಡ್ತಾರಾ, ಅಂದರೆ ಹೊಲಿಸ್ಬಿಡ್ತಾರಾ ಅಂತ. ಜೊತೆಗೆ ಚಿಕ್ಕಮಗಳೂರಲ್ಲಿ ಮಾಜಿ ಶಾಸಕ ಸಿ.ಟಿ. ರವಿ ಕ್ವಶನ್ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಿಜಾಬ್ ನಿಷೇಧ ಆಗಿರಲಿಲ್ಲ, ಎಲ್ಲಿಯೂ ಕೂಡ ಅವರ ಧರ್ಮದ ಆಚರಣೆಗೆ ಯಾರೂ ಅಡ್ಡಿ ಬಂದಿರಲಿಲ್ಲ ಸ್ವಾಮಿ. ಹೊರಗಡೆ ಶಾಲೆ ಬಿಟ್ಟು ಆಚೆ ಬಂದರೆ ಅಥವಾ ಕಾಲೇಜ್ ಬಿಟ್ಟು ಆಚೆ ಬಂದರೆ ಯಾರು ಏನು ಬೇಕಾದರೂ ಹಾಕ್ಕೊಂಡು ಓಡಾಡಬಹುದು, ಅವರ ಧರ್ಮದ ಆಚರಣೆ ಮಾಡ್ಕೊಂಡಿರಬಹುದು. ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಯೂನಿಫಾರ್ಮಿಟಿ, ಏಕತ್ವ, ಒಂದೇ ರೀತಿ ಒಂದೇತನ ಅದು ಕಾಣಿಸ್ಕೊಳ್ಳಿ ಅಂತ ನಾವು ಸಮವಸ್ತ್ರವನ್ನು ಕಡ್ಡಾಯ ಮಾಡಿದ್ವಿ. ಅಲ್ಲಿ ಬಂದು ಇವರು ಹಿಜಾಬ್ ಹಾಕ್ಕೊಳ್ತಾ ಇದ್ರು, ಅದಕ್ಕೆ ನಿಷೇಧ ಮಾಡಲಾಗಿತ್ತು. ಈಗ ಇವರು ಯೂನಿಫಾರ್ಮನ್ನೇ ಚೇಂಜ್ ಮಾಡಿಬಿಡ್ತಾರಾ, ಅಥವಾ ಯೂನಿಫಾರ್ಮ್ಗೆ ಹಿಜಾಬ್ ಹೊಲಿಸ್ಬಿಡ್ತಾರಾ ಗೊತ್ತಿಲ್ಲ ಅಂತೇಳಿ ರವಿ ಅವರು ಹೇಳಿದ್ದಾರೆ. ಮಂತ್ರಿಗಳು ಹಿಜಾಬ್ ನಿಷೇಧ ವಾಪಸ್ ತೆಗೆದುಕೊಳ್ತೀವಿ ಅಂತ ಸ್ಟೇಟ್ಮೆಂಟ್ನ ನಿನ್ನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಿಜಾಬ್ ನಿಷೇಧ ಮಾಡೇ ಇರಲಿಲ್ಲ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರ್ಮನ್ನು ಕಡ್ಡಾಯ ಮಾಡೋ ಕೆಲಸ ಅಷ್ಟೇ 1964 ಶಿಕ್ಷಣ ಎಜುಕೇಷನ್ ಆ್ಯಕ್ಟ್ನಲ್ಲಿ ಏನು ರೂಲ್ಸ್ ತಂದಿದ್ರು ಅದನ್ನು ಅನುಷ್ಠಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ತೆಗೆದುಕೊಂಡಿತ್ತು. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಪ್ರಶ್ನೆ ಕೇಳಕ್ಕೆ ಬಯಸ್ತೇನೆ. ಶಾಲೆ ಮತ್ತು ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಇರಬೇಕೋ ಬೇಡವಾ? ಯೂನಿಫಾರ್ಮ್ ತಂದು ಉದ್ದೇಶ ಏನು? ಮಕ್ಕಳಲ್ಲಿ ಬಡವ ಬಲ್ಲಿದ ಅನ್ನುವಂಥ ಭೇದ ಬರಬಾರ್ದು, ಮಕ್ಕಳಲ್ಲಿ ಈ ಜಾತಿ ಆ ಜಾತಿ ಎನ್ನುವಂಥ ಭೇದ ಭಾವ ಇರಬಾರ್ದು. ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಶಾಲಾ ಕಾಲೇಜಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ತಂದಿದ್ದು. ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗಿದ್ದರೆ ಪ್ರಶ್ನೆ ಬೇರೆ. ಯೂನಿಫಾರ್ಮ್ ಭಾಗ ಆಗದೇ ಇದ್ದರೂ ಕೂಡ ತರ್ತೀವಿ ಅಂದರೆ ನಾಳೆ ಇನ್ನೊಬ್ಬರು ಕೇಸರಿ ಸಾಲ ಹಾಕೊಂಬರ್ತೀವಿ ಅಂತಾರೆ, ಮತ್ತೊಬ್ಬರು ಹಸಿರು ಸಾಲ ಹಾಕೊಂಬರ್ತೀವಿ ಅಂತಾರೆ, ಮಗದೊಬ್ಬರು ನೀಲಿ ಶಾಲ ಹಾಕೊಂಡು ಬರ್ತೀವಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಹಳದಿ ಶಾಲ ಹಾಕೊಂಬರ್ತೀವಿ ಅಂತಾರೆ. ಆಗ ಸಮಾನತೆಯಲ್ಲಿ ಉಳಿಯುತ್ತೆ, ನಾವು ಒಂದು ಅನ್ನೋ ಭಾವನೆಯಲ್ಲಿ ಬೆಳೆಯುತ್ತೆ. ಅಂದರೆ ಸರ್ಕಾರ ಓಟಿಗಾಗಿ ಓಲೈಕೆ ನೀತಿ ಅನುಸರಿಸ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಮುಂಚಿಂದಲೂ ಗೊತ್ತಿರೋ ಸಂಗತಿ. ಅದನ್ನು ಶಾಲೆಗೂ ವಿಸ್ತರಿಸ್ಬೇಕಾ? ವಿಸ್ತರಿಸಿದ್ರ ಪರಿಣಾಮ ಏನಾಗುತ್ತೆ? ನಾನು ಎಲ್ಲಿಗೆ ತಗೊಂಡು ಹೋಗ್ತೀರಿ?